ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಚಾಲಕರ ನಿಯಂತ್ರಣ ತಪ್ಪಿ ಡಿವೈಡರ್ ಅನ್ನ ಹತ್ತಿದೆ ಬಸ್. 6 ಜನರಿಗೆ ಗಾಯ ಆಗಿದೆ. ನೆಲಮಂಗಲದ ಅಡಕಮಾರನಹಳ್ಳಿ ಬಳಿಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಸೋಮವಾರಪೇಟೆಯಿಂದ ಅದು ಬೆಂಗಳೂರಿಗೆ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಅದು ನೇರವಾಗಿ ಅದು ಡಿವೈಡರ್ ಮೇಲೆ ಹತ್ತಿದೆ. 6 ಜನರಿಗೆ ಚಾಲಕ ಮತ್ತು ನಿರ್ವಾಹಕ ಸೇರಿದಂತೆ ಈಗ ಒಟ್ಟು 6 ಜನರಿಗೆ ಗಾಯಗಳಾಗಿದೆ ಅಂತ ವರದಿ ಬರ್ತಾ ಇದೆ. ಇದು ನೆಲಮಂಗಲದ ಬಳಿ ಅಡಕಮಾರನಹಳ್ಳಿ ಬಳಿಗೆ ಡಿವೈಡರ್ ಅನ್ನು ಹತ್ತಿಬಿಟ್ಟಿದೆ ಬಸ್ಸು. ಚಾಲಕನ ನಿಯಂತ್ರಣ ತಪ್ಪಿ ಅದೃಷ್ಟವಶಾತ್ ಅದು ಮಧ್ಯಭಾಗದಲ್ಲಿದೆ. ಹಾಗೇನಾದರೂ ಬಿದ್ದಿದ್ದರೆ ಕಷ್ಟ ಆಗಿರೋದೇನೋ, ಏನಾಗಿದೆಯೋ ಏನೋ ಗೊತ್ತಾಗಿಲ್ಲ. ಪಾಪ ಯಾಕೆ ಈ ಪರಿಸ್ಥಿತಿಗೆ ಬಂದರು ಅಂಥೇಳಿ. ಚಾಲಕನ ನಿಯಂತ್ರಣ ತಪ್ಪಕ್ಕೆ ಹೇಗಾಗತ್ತೆ? ಮೊಬೈಲ್ ಏನಾದರೂ ಬಳಕೆ ಮಾಡ್ಕೊಳ್ತಿದ್ರಾ ಅಥವಾ ಅಲ್ಲೇನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತಾ ಗಾಡಿಯಲ್ಲಿ ಗೊತ್ತಿಲ್ಲ. ಸದ್ಯಕ್ಕಂತೂ ಅದು ಡಿವೈಡಿಗೆ ಡಿಕ್ಕಿ ಹೊಡೆದು ಮೇಲ್ಗಡೆನೆ ಹತ್ತಿಬಿಟ್ಟಿದೆ ಬಸ್. ನೋಡಿ ಅಲ್ಲಿ ಹೇಗೆ ಅಂತ ಹೇಳಿ. ಫ್ರಂಟ್ ಸೈಡ್ ಹೋಗಿ ಹತ್ತಿದೆ ಅಂದರೆ ಬೇರೆ ಮಾತು. ಆ ಕಡೆಯಿಂದ ಬಂದು ಈ ಕಡೆಗೆ ಬಂದಿದೆಯಾ ಏನು ಕತೆ ನೋಡಿ. ಯಾವ ಪರಿಣಾಮದಲ್ಲಿ ನಿಂತ್ಕೊಂಡಿದೆ ಅದು? ರಿವರ್ಸ್ ಸೈಡಲ್ಲಿ ನಿಂತ್ಕೊಂಡಿದೆ ಮೇಲ್ಗಡೆಗೆ, ಡಿವೈಡರ್ ಮೇಲ್ಗಡೆಗೆ. ಅಂದರೆ ಆ ಕಡೆಯಿಂದ ಜಂಪ್ ಮಾಡಿ ಈ ಕಡೆಗೆ ಬಂದಿರೋದು ಬಸ್ಸು. ಓಹೋ, ಭಯಂಕರ ಇದೆ ಇದು. ಅಲ್ಲಿ ನೋಡಿ, ಒಂದು ಕಡೆಗೆ ಹಿಂಬದಿ ಮಾತ್ರ ಡಿವೈಡರ್ ಮೇಲಿದೆ, ಮುಂಬದಿ ಕೆಳಗಡೆಗಿದೆ. ಅದು ಹೆಂಗೆ ಸಾಧ್ಯ ಆಯಿತು? ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಆ ಬದಿಯಿಂದ ಈ ಬದಿಗೆ ಬರೋ ಮಟ್ಟಕ್ಕೆ ಗಾಡಿ ಬಂತಾ? ಖಂಡಿತವಾಗಿ ಅರುಣ್, ಏನಂತ ಹೇಳಿದ್ರೆ ಸೋಮವಾರಪೇಟೆಯಿಂದ ಬೆಂಗಳೂರು ಮಾರ್ಗವಾಗಿ ಬರ್ತಿರುವಂತಹ KSRTC ಬಸ್ ಅಪಘಾತಕ್ಕೀಡಾಗಿರುವಂತದ್ದು. ಏನೋ ಒಂದ್ ರೀತಿ ಚಾಲಕನ ಸಮಯ ಪ್ರಜ್ಞೆ ಒಂದ್ ರೀತಿ ಇಲ್ಲಿ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು. ಏನಂತ ಅಂದ್ರೆ ಅದೇನಾದ್ರೂ ಜಾಸ್ತಿ ಒಂದ್ ಸ್ವಲ್ಪ ಸ್ಪೀಡ್ ಆಗಿದ್ರು ಸಹ ಫ್ಲೈಓವರ್ ನಿಂದ ಕೆಳಕ್ಕೆ ಬಸ್ ಬೀಳ್ತಾ ಇತ್ತು. ಭಾರಿ ಅನಾಹುತ ಸಂಭವಿಸ್ತಾ ಇತ್ತು. ಚಾಲಕನ ಸಮಯ ಪ್ರಜ್ಞೆಯಿಂದ ಆತ ಒಂದು ಕಂಟ್ರೋಲ್ ಮಾಡಿರೋದ್ರಿಂದ ಒಂದು ಸಾಕಷ್ಟು ಜನರು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಾಲಕ ಸೇರಿದಂತೆ ಚಾಲಕ ನಿರ್ವಾಹಕ ಸೇರಿದಂತೆ 6 ಜನರಿಗೆ ಸಣ್ಣ ಪುಟ್ಟ ಗಾಯಗಳಿಂದ ಈಗ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ನೆಲಮಂಗಲ ಸಂಚಾರಿ ಪೊಲೀಸರು ಸಹ ಈಗಾಗಲೇ ಏನು ಅಲ್ಲಿದ್ದ ಪ್ರಯಾಣಿಕರನ್ನ ರಕ್ಷಿಸಿ ಮತ್ತೊಂದು ಬಸ್ಗೆ ರವಾನೆ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾ ಇರುವಂತದ್ದು. ಏನು ಇದು ನೆಲಮಂಗಲದ ಅಡಕಮಾರನಹಳ್ಳಿ ಬಳಿ ಈ ಅಪಘಾತ ಸಂಭವಿಸಿದೆ. ಫ್ಲೈಓವರ್ನ ರಸ್ತೆಯ ಮಧ್ಯಭಾಗದಲ್ಲಿ ಒಂದು ಅಂಡರ್ ಪಾಸ್ ಇದೆ. ಆ ಅಂಡರ್ ಪಾಸ್ ನ ಕೆಳಭಾಗಕ್ಕೆ ಬಸ್ ನಿಂತಿರುವಂತದ್ದು. ಒಂದು ರೀತಿಯಲ್ಲಿ ಪವಾಡ ದೃಶ್ಯದಲ್ಲೇ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.